ಹೆಂಗಾದ್ರೂ ಗೀಚ್ಬೋದು, ಹೆಂಗಾದ್ರೂ ಬರಿಬೋದು. ಓಕೆ, ಇದಾಗಿದ್ರೆ ಪೇಪರನ್ನು ಪಕ್ಕಕ್ಕೆ ಇಟ್ಕೊಳ್ಳಿ, ಇನ್ನೊಂದು ಪೇಪರ್ ತಗೊಳ್ಳಿ. ಇಲ್ಲಿ ರೇಖೆಗಳನ್ನು ಇದೇ ತರ ಬರಿತಾ ಹೋಗಿ. ಅಡ್ಡ ರೇಖೆಗಳು, ಉದ್ದ ರೇಖೆಗಳು, ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಹೀಗೆ ಹೆಂಗಾದ್ರೂ ಬೇಕಾದ್ರೆ ನಿಮಗೆ ಬೇಕಾದಂಗೆ ಆರಾಮಾಗಿ ಬರೀರಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ, ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ, ಹೀಗೆ ಆಗ್ಬೇಕು ಅಂತೇನಿಲ್ಲ, ಹೆಂಗಾದ್ರೂ ಆಗ್ಬೋದು. ನೆಕ್ಸ್ಟ್ ಹೋಗೋಣವಾ? ಓಕೆ, ಈ ತರ ಇದು ಅಷ್ಟೇ, ಮೇಲಿಂದ ಕೆಳಕ್ಕೆ, ಕೆಳಗಿಂದ ಮೇಲೆ, ಹೆಂಗಾದ್ರೂ ಹಂಗೆ ಇದೇ ತರ ಮಾಡಕ್ ಪ್ರಯತ್ನ ಪಡಿ. ಇದರಲ್ಲಿ ಯಾವುದೇ ತಪ್ಪುಗಳಿಲ್ಲ, ಎಲ್ಲವೂ ಸರಿ, ನೀವು ಮಾಡಿದ್ದೇ ಸರಿ. ಮುಂದಕ್ಕೆ ಹೋಗೋಣ. ಈಗ ಸರ್ಕಲ್, ವೃತ್ತ, ಚೌಕ, ತ್ರಿಕೋನ ಮತ್ತೆ ತರಂಗ ತರ. ಇಲ್ಲಿ ನೀವು ಪೆನ್ಸಿಲು, ಸ್ಕೇಲು ಉಪಯೋಗಿಸ್ಬೇಡಿ. ನಮಗೆ ತುಂಬಾ ನೀಟಾಗಿ ಆಗ್ಬೇಕು ಅಂತ ಬೇಕಾಗಿಲ್ಲ, ನೀಟಾಗಿ ಆಗ್ಬೇಕಾಗಿಲ್ಲ. ನಿಮಗೆ ಹೆಂಗಾಗುತ್ತೋ ಹಂಗೆ ಮಾಡಿ. ಕೆಲವರಿಗೆ ಸರ್ಕಲ್ ಬರೆಯೋದು ಕಷ್ಟ ಆಗುತ್ತೆ, ಹಿಂಗೆ ಬರಿತಾ ಹೋಗಿ. 0 0 0 0 0 ಹಾಕಿ ದೊಡ್ಡದಾಗಿ ಬರೀರಿ, ತುಂಬಾ ಚಿಕ್ಕದಾಗಿ ಮಾಡಬೇಡಿ. ಕೆಲವರು ಅಕ್ಷರಗಳನ್ನು ಬರೆಯುವ ಹಂಗೆ ಪುಟದ ಮೇಲ್ಗಡೆ ಸಣ್ಣ 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 ಸಣ್ಣದಾಗಿ ಬರೆಯಕ್ಕೆ ಹೋಗ್ಬೇಡಿ, ಸ್ವಲ್ಪ ದೊಡ್ಡದಾಗಿ ಇರಲಿ. ಚೌಕನೂ ಅಷ್ಟೇ, ದೊಡ್ಡದಾಗಿರ್ಲಿ. ತ್ರಿಕೋನ ದೊಡ್ಡದಾಗಿರ್ಲಿ. ಇಲ್ಲಿ ನಾನು ಬರೀ 4 ಹಾಕಿದ್ದೀನಿ, 4 ಬೇಕಾಗಿಲ್ಲ, ಎಷ್ಟು ಬೇಕಾದ ಪೇಜ್ ಪೂರ ತುಂಬಿಸಿ, ಪೇಜ್ ತುಂಬಿಸ್ಕೊಂಡು ಬರೀರಿ. ಬನ್ನಿ, ಕೆಲವು ದೊಡ್ಡದಿರ್ಬೋದು, ಕೆಲವು ಚಿಕ್ಕದಿರ್ಬೋದು, ಪರವಾಗಿಲ್ಲ. ಒಂದೇ ತರ 0 ಎಲ್ಲವೂ ಒಂದೇ ತರ ಇರಬೇಕಾಗಿಯೂ ಇಲ್ಲ. ಕೆಲವು ವೃತ್ತವಾಗಿರ್ಬೋದು, ಕೆಲವು ಮೊಟ್ಟೆ ಆಕಾರನೂ ಆಗ್ಬೋದು, ಪರವಾಗಿಲ್ಲ, ಬರಿತಾ ಹೋಗಿ. ಯಾರು ಸ್ಕೇಲ್ ಇಟ್ಕೋಬೇಡಿ, ನಿಮ್ಮ ಕೈಯಲ್ಲಿ ಆಗೋ ಹಂಗೆ ಬರೀರಿ. ರಬ್ಬಲಲ್ಲಿ ಒರ್ಸಕ್ಕೆಲ್ಲ ಹೋಗ್ಬೇಡಿ. ನೀವು ಮಾಡಿದೆಲ್ಲ ಸರಿ ಇದೆ, ಮಾಡ್ತಾ ಹೋಗಿ.
ಸೊನ್ನೆ, ಚೌಕ, ತ್ರಿಕೋನ, ತರಂಗ. ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಮುಂದಕ್ಕೆ ಹೋಗ್ಬೋದಾ? ಓಕೆ. ಇದಿಷ್ಟಾದ್ಮೇಲೆ ಇಲ್ಲಿ ಸಾಕಷ್ಟು ನಾವು ಯಾವುದೇ ಚಿತ್ರಗಳನ್ನೆಲ್ಲ ನೋಡುವಾಗ ತುಂಬ ಸರಿ ನೋಡಿ, ಇಲ್ಲಿ ಎಡಬದಿಯಲ್ಲಿ ನಿಮ್ಮ ಎಡಬದಿ ಕಾಣುವಂಥದ್ದು, ಅದರಲ್ಲಿ ಒಂದು ಕಾನ್ಫಿಡೆನ್ಸ್ ಇರಲ್ಲ, ಒಂದು ಧೈರ್ಯ ಇಲ್ಲದ ಗೆರೆಗಳದು. ಅದೇ ಬಲಬದಿಯಲ್ಲಿರುವ ಗೆರೆ ನೋಡಿ, ಅಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ, ಧೈರ್ಯ ಇದೆ, ಏನೂ ಆಗಲ್ಲ, ಏನಾಗುತ್ತೆ ಅನ್ನುವಂಥ ಒಂದು ಧೈರ್ಯ ಇದೆ. ಇಲ್ಲೂ ಅಷ್ಟೇ, ಕೆಳಗಡೆ ಇರುವಂಥ ಗೆರೆಗಳಲ್ಲಿ ಎಡಬದಿಯಲ್ಲಿರೋದಲ್ಲಿ ಧೈರ್ಯ ಇಲ್ಲ, ಕಾನ್ಫಿಡೆನ್ಸ್ ಇಲ್ಲ, ಆದರೆ ಬಲಬದಿಯಲ್ಲಿ ಆ ಕಾನ್ಫಿಡೆನ್ಸ್ ಕಾಣುತ್ತೆ. ಸೊ ಮುಖ್ಯವಾಗಿರೋದು ಇಲ್ಲಿ ಧೈರ್ಯ, ಕಾನ್ಫಿಡೆನ್ಸ್. ಏನಾದರೂ ಏನಾಗ್ಬೋದು, ಸ್ವಲ್ಪ ಅಷ್ಟು ಚಂದ ಅಂತ ಅನಿಸ್ಲಿಕ್ಕಿಲ್ಲ, ಬಟ್ ಮಾಡ್ತಾ ಹೋಗೋದಷ್ಟೇ, ಗೆರೆಯನ್ನು ಗೀಚ್ತಾ ಹೋಗೋದು. ಗೀಚ್ತಾ ನಿಮ್ಮ ರೇಖೆಗಳಲ್ಲಿ ಒಂದು ಸ್ಟ್ರೆಂತ್ ಬರುತ್ತೆ. ಸೊ ಆ ಧೈರ್ಯವನ್ನ ನಿಮ್ಮ ಮನಸ್ಸಲ್ಲಿ ತಗೊಂಡು ಮಾಡ್ತಾನೆ ಹೋಗ್ಬೇಕು. ತುಂಬ ಜನ ಯಾಕೆ ಧೈರ್ಯ ಇಲ್ಲ ಅಂದರೆ, ಇದು ಚೆನ್ನಾಗಾಗುತ್ತೋ ಇಲ್ವೋ ಅಂತೇಳಿ ಅಲ್ಲಲ್ಲೇ ಕೈಯನ್ನ ಅಲ್ಲಲ್ಲೇ ಏನೋ ಬರಿತಾ ಹೋಗೋದು. ಅದರಿಂದಾಗಿ ಲೈನ್ಸ್ ನೋಡಿ ಅಷ್ಟು ಶಾರ್ಪ್ ಇಲ್ಲ. ಮತ್ತೆ ಅದು ಬರೆಯುವಾಗ ಅದಕ್ಕೆ ತುಂಬ ಟೈಮ್ ಬೇರೆ ತಗೊಳುತ್ತೆ. ನಿಮಗೆ ಧೈರ್ಯ ಕಡಿಮೆ ಇದ್ದಾಗ ಅದಕ್ಕೆ ಟೈಮ್ ತುಂಬ ಬೇಕಾಗುತ್ತೆ. ಸೊ ಧೈರ್ಯವಾಗಿ ಗೆರೆಗಳನ್ನು ಬರಿತಾ ಹೋಗಿ. ಈಗ ನಾವು ವರ್ಲಿ ಸ್ಟೈಲಿಗೆ ಬರೋಣ. ಬಹುಶಃ ವರ್ಲಿ ಸ್ಟೈಲು ಇದರಲ್ಲಿ ಸ್ವಲ್ಪ ಸಿಂಪಲ್ ಆಗಿರುವಂಥ ಸ್ಟೈಲ್. ಇದಕ್ಕೆ ಬಹುಶಃ ಸ್ವಲ್ಪ ಟೈಮ್ ಬೇಕಾಗ್ಬೋದು. ಇಲ್ಲಿ ಸ್ಟೆಪ್ ಕೊಟ್ಟಿದ್ದೀನಿ ನಾನು. ವೃತ್ತ, ತ್ರಿಕೋನ, ಆ ತ್ರಿಕೋನಕ್ಕೆ ಅದಕ್ಕೆ ಬಣ್ಣ ತುಂಬೋದು. ಇದನ್ನ ಬರೆಯಕ್ಕೆ ಬೇರೆ ಪೇಪರಲ್ಲಿ ತಗೊಳ್ಳಿ, ಬೇರೆ ಪೇಪರಲ್ಲಿ ಬರೆಯಕ್ಕೆ ಶುರು ಮಾಡಿ. ಇಲ್ಲಿ ಬೇರೆ ಬೇರೆ ವರ್ಲಿಯಲ್ಲಿ ಹಕ್ಕಿಗಳಿದ್ದಾವೆ, ಜನರು ಡೋಲ್ ಬಡಿತಾ ಇದ್ದಾರೆ, ವಯಸ್ಸಾದವರಿದ್ದಾರೆ. ಈಗ ವಯಸ್ಸಾದ ಒಬ್ಬರು ಕೋಲ್ ಇಟ್ಕೊಂಡಿದ್ದಾರೆ, ಅಜ್ಜಿ. ಅದು ಹೇಗೆ ಬೆಂಡಾಗಿದೆ ಅನ್ನೋದು ನೋಡಿ, ಪೂರ್ತಿಯಾಗಿ ಗಮನಿಸ್ತಾ ಇರಿ, ಚಿತ್ರದಲ್ಲಿರುವಂಥದ್ದನ್ನು ಗಮನಿಸ್ತಾ ಇರಿ. ಆ ತ್ರಿಕೋನ ಬೆಂಡಾಗಿರೋದು ನೋಡಿ. ಬರೀತಾನೆ ಹೋಗಿ. ಚಿತ್ರ ಬರೆದವರು ಅದಕ್ಕೆ ಬಣ್ಣನೂ ಹಾಕ್ಬೋದು, ಕ್ರಯಾನ್ಸಲ್ಲಿ ಅಥವಾ ಕಲರ್ ಪೆನ್ಸಿಲಲ್ಲಿ ಬಣ್ಣ ಹಾಕ್ಬೋದು.
ಸೊ ಯಾವುದೇ ಕಲೆಯನ್ನ ಸಿದ್ಧಿಸ್ಕೊಳ್ಳಕ್ಕೆ ಗಮನಿಸೋದು ಬಹಳ ಮುಖ್ಯ, ಸೂಕ್ಷ್ಮವಾಗಿ ಗಮನಿಸೋದು. ಚಿತ್ರಕಲೆನೂ ಅಷ್ಟೇ, ಅಲ್ಲಿ ರೇಖೆಗಳು ಯಾವ ರೀತಿ ಇದೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ ತ್ರಿಕೋನಗಳು ನೀಟಾಗಿ ಬರ್ಬೇಕಂತೇನಿಲ್ಲ. ಮೇಲೆ ಇರುವಂತ ತ್ರಿಕೋನನೇ ಕೆಳಗೆ ಅದೇ ತರ ಕರಾರುವಕ್ಕಾಗಿ ಇರಬೇಕು ಅಂತೇನಿಲ್ಲ ಇಲ್ಲಿ. ವಿಶ್ವ ಹಾ, ಕೆಲವರೆಲ್ಲ ಚಾರ್ಟ್ ಅಲ್ಲಿ ಹಾಕಿದ್ದಾರೆ ನೋಡಿ. ಹೌದಾ? ಸೈಡ್ ಅಲ್ಲಿ ಚಾರ್ಟ್ ಬಾಕ್ಸ್ ಗೆ ಬನ್ನಿ ಅಂತೆ. ಓಕೆ ಓಕೆ. ಹಾ ಹಾ ಹಾ, ವೆರಿ ಗುಡ್ ವೆರಿ ಗುಡ್. ಮಾಡಿ ಆದವರು ದಯವಿಟ್ಟು ಹಾಕಿ ಚಾರ್ಟ್ ಬಾಕ್ಸ್ ಅಲ್ಲಿ, ವಿಶ್ವ ನೋಡ್ತಾರೆ. ಸರ್ ಹೇಳಿ, ಯಾರೋ ಹೇಳಿದ್ರಲ್ಲ? how to share don't know sir. ಹಾ, ವೈಷ್ಣವಿ ಜೋಶಿ ಅವರು ಚೆನ್ನಾಗಿದೆ. ಸ್ವಲ್ಪ ದೊಡ್ಡ ದೊಡ್ಡದಾಗೆ ಬರೀರಿ. ಪೆನ್ಸಿಲ್ ಅಲ್ಲಿ ಬರೆಯೋರಿದ್ರೆ ಪೆನ್ಸಿಲ್ ಅಲ್ಲೇ ಅದನ್ನ ಫಿಲ್ ಮಾಡಿ
ಮುಂದಿನ ಸ್ಲೈಡ್ಗೆ ಹೋಗೋಣವಾ? ಹಾ, ಹೋಗ್ಬಹುದು. ಓಕೆ ಇಲ್ಲ ಸರ್, ಇನ್ನ ಮಾಡ್ಲಾ? ಒಂದು ಫ್ಯೂ ಮಿನಿಟ್ಸ್. ಓಕೆ ಓಕೆ ಮಾಡಿ. ಥ್ಯಾಂಕ್ ಯು. ಶಿವಾನಂದ್ ಹಡ್ಪದವ್ರೆ, ನೀವು ಡೈರೆಕ್ಟ್ ಇದಕ್ಕೆ ಹಾಕಿದಿರಿ, ಚಾಟಿಗೆ ಹಾಕಿಲ್ಲ ನೀವು. ಶಿವಾನಂದ್ ಹಡ್ಪದವ್ರೆ, ವಿಶ್ವ ನಿಮ್ದು ಇದನ್ನು ಹಾಕೊಳ್ಳಿ ಈಗ. ಓಕೆ, ನೆಕ್ಸ್ಟ್. ಈಗ ಅದಕ್ಕಿಂತ ಸ್ವಲ್ಪ ಈಗ ಬರ್ತಾ ಇದೆಯಾ ಸ್ಲೈಡ್? ನೋ ಸರ್, ಬಂದಿಲ್ಲ. ಬಂದಿಲ್ಲ ವಿಶ್ವ. ಓಕೆ, ನಾನು ಇದಕ್ಕೆ ಇವಾಗ ಬಂತಾ? ಬಂತು ಬಂತು. ಓಕೆ, ಬಂತು. ಇದ್ಯಾರು? ಮುಜಿಬುಲ್ಲಾ. ಮುಜಿಬುಲ್ಲಾ, ನೀವು ಡೈರೆಕ್ಟ್ ಆಗಿ ಹಾಕಿದ್ದೀರಿ, ಚಾಟ್ ಬಾಕ್ಸ್ಗೆ ಹಾಕಿ. ಇದು ಈಗ ನನಗೆ ಇನ್ನು ಅದೇ ಕೆಲಸ ಆಯ್ತು. ವಿಶ್ವ ನಿಮ್ದು ಹಾಕಿ. ಓಕೆ, ಬಂತಲ್ವಾ? ಈಗ ಬಂದಿಲ್ಲ, ಬರ್ಬೋದು. ಅದು ಯಾರು ಇದಕ್ಕೆ ಡೈರೆಕ್ಟ್ ಕೆಲವರು ಹಾಕ್ತಾರೆ. ಅದೇ ಡೈರೆಕ್ಟ್ ಹಾಕುವಾಗ ಇದು ಕಟ್ ಆಗುತ್ತೆ. ಹೌದೌದು. ಎಲ್ರು ಚಾಟಿಗೆ ಹಾಕಿ. ಬಂತು. ಓಕೆ, ಸೊ ಈಗ ಚೆನ್ನಾಗಿ ಮಾಡಿದಿರಿ ಎಲ್ರು. ಈಗ ನೆಕ್ಸ್ಟ್ ಇದನ್ನು ಇನ್ನು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುವಂತದ್ದು ನೋಡಿ. ಇದು ಸೂರ್ಯ, ಮೂರು ತರ ಸೂರ್ಯ ಇದ್ದಾನೆ ಇಲ್ಲಿ. ಇದ್ದಾನೆ ಅಥವಾ ಇದ್ದಾಳೆ? ಜೆಂಡರ್ ಸೆನ್ಸಿಟಿವಿಟಿ. ಮನೆಗಳು ಇದೆ ನೋಡಿ, 2 ತರದ ಮನೆ ಇದೆ. ಅದಕ್ಕೆ ಬಣ್ಣಗಳನ್ನು ಹಾಕಿ. ನಿಮಗೆ ಬೇರೆ ತರದ ಮನೆ ಮಾಡ್ಬೇಕು ಅನ್ಸಿದ್ರೆ ಬೇರೆ ತರದನ್ನು ಮಾಡ್ಬೋದು.
ಸೂರ್ಯನೂ ಅಷ್ಟೇ, ಬೇರೆ ಬೇರೆ ಥರದಲ್ಲಿ ಇದನ್ನು ಬರೆದ ಆದವರು ಇನ್ನೊಂದು ಬೇರೆ ಥರಗಳಲ್ಲೂ ಪ್ರಯತ್ನ ಮಾಡಿ. ಸ್ವಲ್ಪ ದೊಡ್ಡದಾಗಿ ಬಿಡಿಸಿ, ಚಿಕ್ಕದಾಗಿ ಮಾಡಕ್ಕೆ ಹೋಗಬೇಡಿ. ಈ ದೊಡ್ಡದಾಗಿ ಬರೆಯುವ ಪ್ರೋಸೆಸ್ ಅಲ್ಲಿ ಕಾನ್ಫಿಡೆನ್ಸು ಜಾಸ್ತಿ ಬರುತ್ತೆ. ಸೊ ನಮ್ಮ ಕಾನ್ಫಿಡೆನ್ಸ್ ಕಡಿಮೆ ಇದ್ದಾಗ ನಾವು ಚಿಕ್ಕದಾಗಿ ಬರೆಯಕ್ಕೆ ಶುರು ಮಾಡ್ತೀವಿ. ಸಮಯ ಕಡಿಮೆ ಇರೋದ್ರಿಂದ ಬಣ್ಣಗಳನ್ನು ಬಹುಶಃ ನೀವು ಮನೆಯಲ್ಲಿ ಹಾಕ್ಬೋದು. ಇದೇ ಬಣ್ಣಗಳು ಬೇಕಾಗಿಲ್ಲ, ಯಾವುದೇ ನಿಮ್ಗೆ ಇಷ್ಟ ಆಗಿರೋ ಬಣ್ಣಗಳನ್ನು ಹಾಕ್ಬೋದು. ಮೊದಲು ಮಾಡಿದ ನಮ್ಮ ಎಕ್ಸಸೈಸ್ಗಳು ಇಲ್ಲಿ ಹೆಲ್ಪ್ ಆಗ್ತಾ ಇದೆ ನೋಡಿ. ಅಡ್ಡ ರೇಖೆಗಳು, ಎಡಗಡೆಯಿಂದ ಬಂದದ್ದು, ಬಲಗಡೆಯಿಂದ ಬಂದಿರೋ ಅಡ್ಡ ರೇಖೆಗಳು, ಸ್ಟ್ರೇಟ್ ಲೈನ್ಸ್, ವೃತ್ತ, ತ್ರಿಕೋನ, ಆಯತ ಎಲ್ಲ ಇದೆ ಇದರಲ್ಲಿ. ಮುಂದಕ್ಕೆ ಹೋಗೋಣವಾ? ಹೋಗೋಣ. ಓಕೆ ಸರ್. ಇದು ನೋಡಿ, ಇದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, ಟ್ರೈ ಮಾಡೋಣ. ಝೆಂಟ್ಯಾಂಗಲ್ ಅಂತ ಇದಕ್ಕೆ ಹೇಳ್ತಾರೆ. ಒಂದಷ್ಟು ಜನ ಡಿಪ್ರೆಷನ್ ಅಲ್ಲಿರುವಂಥವರಿಗೆ ಅಥವಾ ಮಾನಸಿಕವಾಗಿ ನೊಂದಿರುವಂಥ ಅವರಿಗೆ ಈ ಎಕ್ಸಸೈಸ್ಗಳನ್ನು ಕೊಟ್ಟು ಮಾನಸಿಕವಾದಂಥ ಡಿಪ್ರೆಷನ್ ಅನ್ನು ಕಳೀಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಈ ಚಿತ್ರ ಬರೀ ಚಿತ್ರ ನಮ್ಮ ಮನಸ್ಸಿನ ನೋವನ್ನು ಕಳೀಲಿಕ್ಕೂ ಬಹಳ ಉಪಯೋಗ ಆಗತ್ತೆ. ನಾವು ತುಂಬ ಸರಿ ಈ ಚಿತ್ರ ಯಾವುದೋ ಒಂದು ಆರ್ಟಿಕಲ್ಲಿಗೆ ಅಥವಾ ಯಾವ್ದಾದ್ರು ಮ್ಯಾಗಝಿನ್ಗಳಿಗೆ ಕಳಿಸೋದಕ್ಕೆ ಅಂತ ಅಂದ್ಕೊಂಡಿರ್ತೀವಿ, ಅಥವಾ ಕತೆಗಳಿಗೆ ಪೂರಕವಾದಂಥ ಒಂದು ಚಿತ್ರ ಇರಬೇಕು, ಅಥವಾ ಗೋಡೆ ಮೇಲೆ ತೂಗು ಹಾಕ್ಲಿಕ್ಕೆ ಚಿತ್ರ ಇರಬೇಕು. ಆದರೆ ಮಾನಸಿಕವಾದಂಥ ನೋವುಗಳನ್ನು ಕಳೀಲಿಕ್ಕೂ ಕೂಡ ಈ ಚಿತ್ರ ತುಂಬ ತುಂಬ ಸಹಾಯ ಮಾಡುತ್ತೆ. ನೀವು ಬರಿತಾ ಬರಿತಾ ನಿಮ್ಮ ಎಲ್ಲ ನೋವುಗಳನ್ನು ಮರೆತು ಬಿಡ್ತೀರಾ. ಸ್ವಲ್ಪ ಬೇಗ ಬೇಗ ಮಾಡಿ, ಯಾಕಂದರೆ ಸಮಯ ಕಡಿಮೆ ಇರೋದ್ರಿಂದ ಸ್ವಲ್ಪ ಬೇಗ ಮಾಡಿ. ಮತ್ತೆ ನೀವು ಮನೆಗೆ ಹೋದ್ಮೇಲೆ ಇದನ್ನು ಮತ್ತೆ ಪ್ರಾಕ್ಟೀಸ್ ಮಾಡ್ಬೋದು.
ಸೊ ಇಂಟರ್ನೆಟ್ ಅಲ್ಲಿ ನಿಮಗೆ ಇಂಥದ್ದು ಸಾಕಷ್ಟು ಸಿಗುತ್ತೆ. ಸೊ ಈಗಿನ ಕಾಲ ಬಹಳ ಒಳ್ಳೆಯ ಕಾಲ. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಇಂಟರ್ನೆಟ್ ಅನ್ನುವಂಥದ್ದು ಗೊತ್ತೇ ಇರಲಿಲ್ಲ ನಮಗೆ ರೆಫರೆನ್ಸಿಗೆ ಬರೀ ಮ್ಯಾಗಝಿನ್ಗಳು ಮಾತ್ರ ರೆಫರೆನ್ಸಿಗೆ ಸಿಗ್ತಾ ಇತ್ತು. ಅದು ಕಷ್ಟ. ಲೈಬ್ರರಿಗೆ ಹೋಗ್ಬೇಕಾಗಿತ್ತು, ಮನೆಯಲ್ಲಿ ಯಾವುದೋ ಮ್ಯಾಗಝಿನ್ ಬಂದ್ರೆ ಆಯ್ತು, ಇಲ್ಲ ಯಾವುದೋ ನ್ಯೂಸ್ ಪೇಪರ್ ಬರ್ತಾ ಇತ್ತು ಅಷ್ಟೇ. ಇವಾಗ ಆಗಿಲ್ಲ, ನಮಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ ಮೆಟೀರಿಯಲ್. ಮೊದಲು ನೋಡ್ತಾ ಕಲಿತು ಆಮೇಲೆ ನಿಮ್ಮದೇ ಆದ ಒಂದು ಸ್ಟೈಲನ್ನು, ನಿಮ್ಮದೇ ಆದ ಒಂದು ಶೈಲಿಯನ್ನು ರೂಢಿಸ್ಕೊಳ್ಬಹುದು. ಮುಂದಕ್ಕೆ ಹೋಗೋಣವಾ? ತುಂಬಾ ಡೀಟೇಲ್ಸ್ ಎಲ್ಲ ಹೋಗ್ಬೇಡಿ, ಅದು ಆಮೇಲೆ ಮಾಡ್ಬೋದು, ನೀವು ಮನೆಯಲ್ಲಿ ಮಾಡ್ಬೋದು. ಅದನ್ನ ಹಂಗೆ ಜೋಪಾನ ಇಟ್ಕೊಳ್ಳಿ. ಆಮೇಲೆ ಎಲ್ಲ 4 ಸ್ಟೆಪ್ಸ್ ಕೊಟ್ಟಿದ್ದಲ್ಲ, ಎಲ್ಲ ಸ್ಟೆಪ್ ಮಾಡ್ಬೇಕಾಗಿಲ್ಲ, ಕೊನೆಯ ಚಿತ್ರವನ್ನ ಮಾತ್ರ ಮಾಡಿದ್ರೆ ಸಾಕು. ಮುಂದಕ್ಕೆ ಹೋಗ್ತೀನಿ. ಸರಿ. ಈಗ ಸೊ ಬಹುಶಃ ನಾವು ಈ ಆಕ್ಟಿವಿಟಿ ಮಾಡಿದ್ವಿ ಆವಾಗ. ಈಗ ಇನ್ನೊಂದು ಪೇಪರ್ ತಗೊಳ್ಳಿ, ಈ ಮೊಟ್ಟೆ ಆಕಾರದ ಚಿತ್ರಗಳನ್ನ ಮಾಡಿ. ಸ್ವಲ್ಪ ಸ್ಪೇಸ್ ಕೊಡಿ, ಒಂದು ಮೊಟ್ಟೆಯಿಂದ ಇನ್ನೊಂದು ಮೊಟ್ಟೆಗೆ ಜಾಗ ಇಟ್ಟಿರ್ಲಿ. ದೊಡ್ಡದಾಗೆ ಬರೀರಿ, ತುಂಬಾ ಚಿಕ್ಕದು ಬರೆಯಕ್ಕೆ ಹೋಗಬೇಡಿ. ಒಂದು 4 ಸೆಂಟಿಮೀಟರ್ ಮತ್ತು ಅದಕ್ಕಿಂತ ದೊಡ್ಡದು ಆಗಿರ್ಲಿ. ಮಧ್ಯದಲ್ಲಿ ಸ್ಪೇಸ್ ಕೊಡಿ. ಮೊಟ್ಟೆ ಬರದಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಮುಂದಕ್ಕೆ ಹೋಗೋಣ. ಇಲ್ಲಿ ಆ ಮೊಟ್ಟೆಯ ಆಕಾರದ ಒಳಗಡೆ, ಅದು ಮೊಟ್ಟೆ ಇರ್ಬೋದು, ಕೆಲವು ವೃತ್ತನೂ ಆಗಿರ್ಬೋದು, ತೊಂದರೆ ಇಲ್ಲ. ಬೇರೆ ಬೇರೆ ಮುಖದ ಭಾವಗಳನ್ನ, ಎಕ್ಸ್ಪ್ರೆಷನ್ಗಳನ್ನ ಇಲ್ಲಿ ಕೊಟ್ಟಿದ್ದೇವೆ. ಇದಲ್ಲದೆ ತುಂಬಾ ಮಾಡ್ಬೋದು. ಇದನ್ನ ಬೇರೆ ಬೇರೆ ಎಕ್ಸ್ಪ್ರೆಷನ್ಗಳನ್ನ ಟ್ರೈ ಮಾಡಿ. ಇಲ್ಲಿ ಬೇರೆ ಬೇರೆ ತರದ ಮೂಗುಗಳನ್ನು ನೋಡಿ, ಕಣ್ಣು ನೋಡಿ, ಬಾಯಿ, ಸಣ್ಣ ಸಣ್ಣ ಗೆರೆಗಳ ಬದಲಾವಣೆಗಳಿಂದ ಅದರ ಎಕ್ಸ್ಪ್ರೆಷನ್ ಬದಲಾಗುತ್ತೆ. ಓಕೆ, ನೆಕ್ಸ್ಟ್ ಹೋಗ್ತೀನಿ. ಅಲ್ಲಿ ಬರೆಯ ಮುಖಗಳು ಮೊಟ್ಟೆ ಆಕಾರ ಅಥವಾ ವೃತ್ತ ಇತ್ತು. ಇಲ್ಲಿ ಬೇರೆ ಬೇರೆ ಆಕಾರಗಳನ್ನು ಕೊಟ್ಟಿದ್ದೇನೆ. ಬಹುಶಃ ಕಾರ್ಟೂನ್ ಮಾಡುವಾಗ, ಬಹುಶಃ ನೀವು ಕಾರ್ಟೂನ್ ಚಾನೆಲ್ಗಳನ್ನೆಲ್ಲ ನೋಡಿದ್ರೆ ಬೇರೆ ಬೇರೆ
ಕಾರ್ಟೂನ್ ಕ್ಯಾರೆಕ್ಟರ್ಸ್ಗಳು ನಿಮಗೆ ಸಿಗ್ತವೆ. ಅದು ಮುಖ ಯಾವಾಗಲೂ ಅದರದ್ದು ವೃತ್ತಾಕಾರವಾಗಿ ಅಥವಾ ಮೊಟ್ಟೆ ಆಕಾರದಲ್ಲಿ ಇರೋದಿಲ್ಲ, ಬೇರೆ ಬೇರೆ ಥರದಲ್ಲಿ ಇರ್ತದೆ. ಇದು ಸುಮ್ಮನೆ ನಾನು ಹಾಕಿದ್ದೀನಿ, ಇದಲ್ಲದೆ ಬೇರೆನೂ ಮಾಡ್ಬೋದು. ಕಿವಿಗಳು ಬೇರೆ ಥರ ಇದೆ, ತಲೆ ಬೇರೆ ಥರ ಇದೆ, ದೇಹನೂ ಬೇರೆ ಬೇರೆ ಥರಗಳಿದೆ. ಬಹುಶಃ ಮುಂಚೆಕ್ಕಿಂತ ಈಗ ಸ್ವಲ್ಪ ಸ್ಪೀಡಾಗಿ ಮಾಡ್ತಾ ಇದ್ದಿರ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದು, ಚಾಟ್ ಬಾಕ್ಸ್ ಅಲ್ಲಿ ತುಂಬಾ ಬರ್ತಾ ಇದೆ. ಚಾಟ್ ಬಾಕ್ಸ್ ಬರ್ತಾ ಇದೆ. ನಾನದು ಚಾಟ್ ಬಾಕ್ಸ್ ನೋಡಿದ್ರೆ ಇದು ಮಿಸ್ ಆಗುತ್ತೆ, ಅದಕ್ಕೆ ನೋಡಕ್ಕಾಗ್ತಾ ಇಲ್ಲ. ಆಮೇಲೆ ನೋಡ್ತೀನಿ. ಏನಿಲ್ಲ, ಇದಕ್ಕೆ ಒಂದ್ಸಲ ಸ್ವಿಚ್ ಆನ್ ಮಾಡಿದ್ರೆ ನಿಮ್ಗೆ ಸೈಡ್ ಅಲ್ಲಿ ಚಾಟ್ ಬಾಕ್ಸ್ ಬರ್ತದೆ. ಶೋ ಪಾರ್ಟಿಸಿಪೆಂಟ್ಸ್ ಇದೆಯಲ್ಲ, ಅದ್ರ ನೆಕ್ಸ್ಟ್ ತುಂಬಾ ಸ್ಪೀಡ್ ಆಯ್ತು, ಬರೆಯಕ್ಕೆ ಆಗ್ತಿಲ್ಲ. ಹೌದಾ? ಮಿಸ್ ಆಗ್ತಿದೆ ಸರ್. ಒಂದ್ ನಿಮಿಷ. ಕಾಣ್ತಾ ಇದೆಯಲ್ಲ ಈಗ? ಕಾಣ್ತದೆ. ಹೌದು ಸರ್, ಕಾಣ್ತಿದೆ. ಈ ಮುಖಗಳು ಬರ್ತಾ ಇದೆ, ಸಾಕಷ್ಟು ಮುಖಗಳು ಬಂತು. ಓಕೆ. ಆಹಾ, ತುಂಬಾ ಚೆನ್ನಾಗಿದೆ ಮುಖಗಳೆಲ್ಲ. ಎಕ್ಸಲೆಂಟ್, ಬಹಳ ಚೆನ್ನಾಗಿದೆ. ವೆರಿ ಗುಡ್, ವೆರಿ ಗುಡ್. ಮುಂದಕ್ಕೆ ಹೋಗೋಣ. ಈಗ ಹೋಗುವ ಮುಂದಕ್ಕೆ. ಸಾಧಾರಣ ಮುಖಗಳು ಬಂತು ಇದರಲ್ಲಿ ಚಾರ್ಟ್ ಅಲ್ಲಿ. ಹೌದು. ಈಗ ಅದಕ್ಕೆ ಕಣ್ಣು, ಮೂಗು, ಬಾಯಿ, ಕೂದಲು ಸೇರಿಸಿ. ಕೆಲವು ಚಿತ್ರಗಳನ್ನು ನೋಡ್ತಾ ಇದ್ದೆ. ಉದಾಹರಣೆಗೆ ಇಲ್ಲಿ ಅಪರ್ಣಾ ಅವರು ತುಂಬಾ ಚೆನ್ನಾಗಿದೆ, ಚಿತ್ರಗಳು ತುಂಬಾ ಚೆನ್ನಾಗಿದೆ. ಆ ಕಿವಿಯನ್ನ ಅದನ್ನು ಜೋಡಿಸಿ, ಅದರ ತಲೆಗೆ ಜೋಡಿಸಿ, ಕಿವಿ ಹಾರ್ತಾ ಇರೋದು ಬೇಡ. ಆಮೇಲೆ ನಿಮಗೆ ಬಣ್ಣ ಹಾಕುವಾಗ ಅದು ಕಂಪ್ಲೀಟ್ ಆಗಿರ್ಲಿ. ಅದು
ಈಗಾಗಲೇ ನೀವು ಮಾಡಿರುವಂತ ಮುಖಕ್ಕೇನೆ ಕಣ್ಣು ಮೂಗುಗಳನ್ನೆಲ್ಲ ಸೇರಿಸಿ. ಇಲಿಯಾಸ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಅರೀಫ್ ಹುಸೇನ್ ಚೆನ್ನಾಗಿದೆ. ಶೋಭಾ ಚೆನ್ನಾಗಿ ಬಂದಿದೆ. ಕೂದ್ಲಿಗೆ ಇದು ಕಪ್ಪು ತುಂಬಿಸೋದು ಬೇಕಾದ್ರೆ ಮನೇಲಿ ಮಾಡಿ, ಯಾಕಂದ್ರೆ ಟೈಮ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಭೀಮಸೇನ್ ರಾವ್ ಅವರು ಇನ್ನೂ ಸ್ವಲ್ಪ ದೊಡ್ಡದು ಮಾಡಬೇಕು ಮುಖಗಳನ್ನ, ಸ್ವಲ್ಪ ದೊಡ್ಡದಾಗಿ ಮಾಡಿ. ಚಾಟ್ ಬಾಕ್ಸಿಗೆ ಹಾಕಿ ದಯವಿಟ್ಟು, ಯಾರೋ ಇದಕ್ಕೆ ಹಾಕ್ತಾ ಇದ್ರು. ಶಂಕರ್ ರಾಜ್, ನೀವು ಡೈರೆಕ್ಟ್ ಆಗಿ ಹಾಕಿದ್ದೀರಿ, ತೆಗೀರಿ ಅಲ್ಲಿಂದ. ಶಂಕರ್ ರಾಜ್, ಹೌದು ಸರ್, ತೆಗಿತೀನಿ. ತೆಗೆದು ಬಿಡಿ. ವಿಶ್ವ, ನೀವು ಹಾಕಿ. ಮುಂದಕ್ಕೆ ಹೋಗೋಣವಾ? ಮುಂದಕ್ಕೆ ಹೋಗುವ. ಓಕೆ, ಇದನ್ನು ಮಹಿಳೆಯರ್ದಿದೆ. ಬಹುಶಃ ನಾವು ಟೈಮ್ ಕಡಿಮೆ ಇರೋದ್ರಿಂದ ಇದನ್ನ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಈ ತರದ್ದು ಅಲ್ಲ, ಮಹಿಳೆಯರದು ಒಂದು ಸ್ವಲ್ಪ ಹೊತ್ತು ಇರ್ಲಿ, ಅದು ಯಾರು ಮಾಡೋದಿಲ್ಲ. ಮಹಿಳೆಯರದು ಮಾಡೋದಿಲ್ಲ ಅಲ್ಲ? ಬಾರಿ ಕಮ್ಮಿ ಮಾಡೋದು. ಓಕೆ, ಏನದ್ ಹಂಗಂದ್ರೆ ಮಾಡೋದಿಲ್ಲ ಅಂತಂದ್ರೆ ಪ್ರಯತ್ನ ಪಡಕ್ ಬಿಡಿ. ಅದೇ ಅದಕ್ಕಾಗಿ ನಾನು ಹೇಳೋದು ಇರ್ಲಿ ಸ್ವಲ್ಪ ಹೊತ್ತು ಅಂತ. ಓಕೆ, ನಾರ್ಮಲಿ ಮಾಡೋದಿಲ್ಲ ಅಂತ. ಸ್ವಲ್ಪ ಹೊತ್ತು ಇರ್ಲಿ, ಜನ ಮಾಡ್ಲಿ ಅಂತ ವಾಸು. ಚೆನ್ನಾಗಿದೆ. ಇಲ್ಲಿ ನೋಡಿ, ಕಣ್ಣು ಬೇರೆ ಬೇರೆ ತರದ ಕಣ್ಣು, ಮೂಗು, ಬಾಯಿಗಳನ್ನ ಗಮನಿಸಿ. ಕೂದಲು ಜಡೆ ಹಾಕಿರೋದು, ಬಾಬ್ ಕಟ್ಟು, ತುರುಬು, ಬೇರೆ ಬೇರೆ ಕ್ಯಾರೆಕ್ಟರ್ಗಳನ್ನ ತೋರ್ಸಕ್ಕೆ ಇದು ಬಹಳ ಹೆಲ್ಪ್ ಆಗುತ್ತೆ. ಪ್ರಿಯಾಂಕಾ ಪಿ, ನೀವು ಡೈರೆಕ್ಟ್ ಹಾಕಿದ್ದೀರಿ. ಪ್ರಿಯಾಂಕಾ ಪಿ, ಪ್ಲೀಸ್ ರಿಮೂವ್ ದ್ಯಾಟ್. ನಮ್ಮ ಸ್ಲೈಡ್ ಕಾಣ್ತಾ ಇದೆಯಾ? ಈಗ ಕಾಣ್ತಾ ಇಲ್ಲ, ಇನ್ನೊಮ್ಮೆ ಹಾಕಬೇಕು ನೀವು. ಇನ್ನೊಮ್ಮೆ ಅವ್ರು ಹಾಕ್ಬೇಕು. ಪ್ರಿಯಾಂಕಾ ಹಾಕಿದ್ರಲ್ಲ, ನನಗೆ ಅದೇ ಕೆಲಸ ಈಗ. ಯಾರು ಹಾಕ್ತಾರೆ ಅಂತ ನೋಡಿ ಅವ್ರಿಗೆ ಹೇಳುದು. ಹಾ ಸರಿ, ಬಂತು ನಿಮ್ದು. ಬಂತಲ್ಲ?
ಶ್ವೇತಾ ಅವ್ರದ್ದು ಚೆನ್ನಾಗಾಗಿದೆ. ನಾಗವೇಣಿ ಚೆನ್ನಾಗಿದೆ. ಗಂಗಾಧರ್ ಸ್ವಾಮಿ, ಮೊಹಮ್ಮದ್ ರಫಿ ಚೆನ್ನಾಗಿದೆ. ಪದ್ಮನಾಭ ರಾವ್ ಚೆನ್ನಾಗಿದೆ. ಲೋಹಿತ ಚೆನ್ನಾಗಿದೆ, ಅದು ಕಲರಿಂಗ್ ಬಹಳ ಚೆನ್ನಾಗಿದೆ. ಉಮಾ, ಹಾ ನಾವು ಎಷ್ಟು ಗಂಟೆವರೆಗೆ ಇಟ್ಕೋಬಹುದು? ಹ್ಮ್. 5:13 ಆಯ್ತು. ಆ, ಒಂದ್ ಸ್ವಲ್ಪ ಮುಂದೆ ಹೋಗೋಣ, ಓಕೆ ಓಕೆ, ನೋಡೋಣ. ಯಾಕಂದ್ರೆ ಜನರಿಗೆಲ್ಲರಿಗೆ ಇಂಟ್ರೆಸ್ಟ್ ಇದೆ. ಹೌದೌದು ಈಗ 5:30 ತನಕ ನಮ್ದು ಪ್ಲಾನ್ ಇದೆ. ಹೌದು. ನೋಡೋಣ ಅಷ್ಟೊತ್ತಿಗೆ ಏನಾಗ್ತದೆ ಅಂತ. ಆಮೇಲೆ ಒಂದು ಓ- ಸ್ವಲ್ಪ ಡಿಸ್ಕಷನ್ಗೆ ಟೈಮ್ ಬೇಕಾದ್ರೆ ಮುಂದುವರ್ಸೋಣ. ಓಕೆ ಉಮಾ. ಈ ಮುಖದ ಚಿತ್ರ ಬಿಡಿಸುವಾಗ ಈಗ ಸರ್ಕಲ್ ಅಂದ್ರೆ ಪೂರ್ತಿ ಅದು ಸರ್ಕಲ್ ಒಂದಕ್ಕೊಂದು ತಾಗ್ಬೇಕು. ಅದೇ ಕಿವಿನೂ ಅಷ್ಟೇ, ಕಿವಿ ತಲೆಗೆ ಟಚ್ ಆಗಿರ್ಬೇಕು. ಸೊ ಆವಾಗ ಮಾತ್ರ ನಿಮಗೆ ಕಲರ್ ಹಾಕುವಾಗ ಚೆನ್ನಾಗಿರುತ್ತೆ. ಈವನ್ ಕಂಪ್ಯೂಟರಲ್ಲಿ ಕೂಡ ನೀವು ಅದನ್ನು ಸ್ಕ್ಯಾನ್ ಮಾಡಿ ಕಲರಿಂಗ್ ಹಾಕುವಾಗ ಮಧ್ಯದಲ್ಲಿ ಸಣ್ಣ ಗ್ಯಾಪ್ ಇದ್ರೆ ನಿಮ್ಮ ಕಲರ್ ಎಲ್ಲ ಇಡೀ ಪೇಜ್ಗೆ ಕಲರ್ ಆಗಿಬಿಡುತ್ತೆ. ಮುಖಕ್ಕೆ ಮಾತ್ರ ಕಲರ್ ಬೇಕಾದ್ರೆ ಅದು ಇಡೀ ಪೂರ್ತಿ ಸರ್ಕಲ್ ಕಂಪ್ಲೀಟ್ ಆಗಿರ್ಬೇಕು. ಅದು ಚೆನ್ನಾಗಿದೆ ನೋಡಿ ವಿಶ್ವ. ಹೆಣ್ಣಿದ್ದು ಚೆನ್ನಾಗಿದೆ. ಸರಿ, ಮುಂದೆ ಹೋಗೋಣ ವಿಶ್ವ. ಓಕೆ. ಇದನ್ನು ಅಷ್ಟೇ, ಈ ಮುಖಗಳು ನೋಡಿ ಎಲ್ಲ ಸರ್ಕಲ್ ಇದೆ. ಕುಂಬಳಕಾಯಿ ತರದ ಮುಖ, ಸೋರೆಕಾಯಿ ತರ ಮುಖ, ಅಥವಾ ಏನೋ ಆಪಲ್ ತರ, ಹಿಂಗೆ ಬೇರೆ ಬೇರೆ ತರದ ಶೇಪ್ ಅಲ್ಲಿ ಮುಖಗಳನ್ನ ಮಾಡಬಹುದು. ಅದಕ್ಕೆ ಕಣ್ಣು, ಕಿವಿ, ಮೂಗು, ಬಾಯಿ, ಕನ್ನಡಕ, ಗಡ್ಡ, ಮೀಸೆ ಹಿಂಗೆ ಸೇರಿಸ್ತಾ ಇರ್ಬೋದು. ಬಹುಶಃ ಇದನ್ನ ಮುಂದಕ್ಕೆ ಸ್ಕಿಪ್ ಮಾಡೋಣ ಅಲ್ವಾ? ಇದು ಮಾಡ್ತೀರಾ? ಗೊತ್ತಿರ್ಲಿ, ನೋಡ್ಲಿ, ಜನರು ಮಾಡ್ಲಿ. ಓಕೆ ಓಕೆ.
ಹೌದಾ? ಮುಂದೆ ಹೋಗೋಣವಾ? ಹೋಗೋಣ ಹೋಗೋಣ. ಓಕೆ ಬಾರಿ ಮಾಡಿ ಮಾಡಿ ಆಗ್ತಾ ಇದ್ದಾರೆ ಜನರು. ಓಕೆ, ಈಗ ಇದು ಬೇರೆ ಬೇರೆ ಎಕ್ಸ್ಪ್ರೆಷನ್ಗಳು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಷ್ಟ ಅಂತ ಅನ್ಸ್ಬೋದು, ಅದ್ರ ಬಟ್ ಅದ್ ಮಾಡ್ತಾ ಮಾಡ್ತಾ ಈ ತರದ್ದು ಎಕ್ಸ್ಪ್ರೆಷನ್ಗಳನ್ನ ಮಾಡಕ್ಕಾಗತ್ತೆ. ಇರ್ಬೋದು. ಇದ್ಯಾರು? ಈಗ ಬಾರಿ ಮಾಡಿ ಮಾಡಿ ಆಗ್ತಾ ಇದ್ದಾರೆ. ಹೌದು ಹೌದು. ಇದ್ಯಾರು? ಸುರೇಶ್ ಗಿಜಿ ಅವರದು. ನೀವು ಇನ್ನೊಂದಿಲ್ಲಿ ಗಮನಿಸುವಂತದ್ದು ಮುಷಿ ಚಾಟ್ ಬಾಕ್ಸ್ ಅಲ್ಲಿ ನೋಡಿದ್ರೆ, ಈ ಥಿಕ್ ಪೆನ್ ಅಲ್ಲಿ ಮಾಡಿರೋದಕ್ಕೂ ಸ್ವಲ್ಪ ತಿನ್ ಆಗಿರುವ ಪೆನ್ ಅಲ್ಲಿ ಮಾಡಿರೋದಕ್ಕೂ ಇರುವ ವ್ಯತ್ಯಾಸ ಗಮನಿಸಿ. ಸೊ ಥಿಕ್ ಆಗಿರೋದ್ರಲ್ಲಿ ನೋಡ್ಲಿಕ್ಕೆ ಅದು ಚೆನ್ನಾಗಿರುತ್ತೆ. ಕರೆಕ್ಟ್. ಅದನ್ನ ಮುಂದಿನ ಸಾರಿ ಮಾಡುವಾಗ ಗಮನಿಸ್ಬೇಕಾಗಿ. ಶಬಾಷ್. ಮುಸಂಬಿಲ್. ಅತ್ತೆ ಸೊಸೆದೊಂದು ಬಂದಿದೆ ಮುಸಂಬಿಲ್. ಅದು ಬಹಳ ಚೆನ್ನಾಗಿದೆ. ಇದು ಅತ್ತೆ ಸೊಸೆ ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ. ಸೊಸೆ ಸ್ವಲ್ಪ ಸಿಟ್ಟಲ್ಲಿರೋ ಹಂಗಿದೆ. ಹೌದು, ಸೊಸೆ ಸ್ವಲ್ಪ ಚಿಟ್ಟಲ್ಲಿ, ಅತ್ತೆ ಪರವಾಗಿಲ್ಲ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಈಗ ಸುಪ್ರಿಯಾ ಅವ್ರದ್ದು ಟೀಚರ್ ಬಹಳ ಚೆನ್ನಾಗಿದ್ದಾರೆ ಇವರು. ಶ್ವೇತಾ. ಶ್ವೇತಾ ಚೆನ್ನಾಗಿದೆ. ಶ್ವೇತಾ ಚೆನ್ನಾಗಿದೆ, ಚೆನ್ನಾಗಿದೆ. Oh, Vikas, TR, Vikas, beautiful Vikas. ಚೆನ್ನಾಗಿದೆ. ಮುಂದಕ್ಕೆ ಹೋಗೋಣವಾ? ಮುಂದಕ್ಕೆ ಹೋಗೋಣ. ಓಹ್, ಓಕೆ. ಇಲ್ಲಿ ಶೇಡಿಂಗ್ ಕಲರ್ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಇದಕ್ಕೊಂದು ಡೆಪ್ತ್ ಸಿಗುತ್ತೆ ನೋಡಿ. ಶೇಡಿಂಗ್ ಈ ತರ ಶೇಡಿಂಗ್ ಮಾಡಿದ್ರೆ, ಪೆನ್ಸಿಲ್ ತಗೊಳ್ಳಿ, ಔಟ್ಲೈನ್ ಸ್ಕೆಚ್ ಪೆನ್ ಅಲ್ಲಿ ಮಾಡಿ ಶೇಡಿಂಗ್ ಅನ್ನ ಈ ತರ ಟ್ರೈ ಮಾಡಿ. ಸ್ವಲ್ಪ 3D ಎಫೆಕ್ಟ್ ಬರುತ್ತೆ ಇದಕ್ಕೆ. ಕ್ರೇಯಾನ್ಸ್ ಅಲ್ಲೂ ಮಾಡ್ಬೋದು. ಕ್ರೇಯಾನ್ಸ್ ಅಥವಾ ಕಲರ್ ಪೆನ್ಸಿಲ್ ತಕ್ಕೊಳ್ಳಿ.
ಸುಪ್ರಿಯಾ ನಾರಾಯಣ್ಕರ್, ಅದು ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದೆ. ನಿಮ್ಮ ಲೈನ್ಸ್ ಅಲ್ಲಿ ಕಾನ್ಫಿಡೆನ್ಸ್ ಇದೆ. ಚೆನ್ನಾಗಿದೆ ಅನಿಲ್, ಚೆನ್ನಾಗಿ ಬಂದಿದೆ. ಶ್ವೇತಾ ಕ್ರಿಯಾನ್ಸ್ ಇದೆಯಾ ಅಲ್ಲಿ? ವೈಷ್ಣವಿ ಚೆನ್ನಾಗಿದೆ, ಚೇತನ್ ಚೆನ್ನಾಗಿದೆ, ಆರಿಫ್ ಹುಸೇನ್. ಹಾ, ಇದು ಶೇಡಿಂಗ್ ಚೆನ್ನಾಗಿದೆ ನೋಡಿ. ಇದ್ಯಾರು? ಮುಜಿಬುಲ್ಲಾ. ಮುಜಿಬುಲ್ಲಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಇದು ಕಲರಿಂಗ್. ಇಲ್ಲ ಇಲ್ಲ ಬಿಡಿ, ಪರವಾಗಿಲ್ಲ. ರೇಣುಕಾ ಕೋಟೆ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಡಾರ್ಕ್ ಮಾಡಿ, ಅದರ ಶೇಡಿಂಗ್ ಚೆನ್ನಾಗಿ ಬರುತ್ತೆ ಅದು. ಅದು ಒಂದು ಸೈಡಲ್ಲಿ ಸ್ವಲ್ಪ ಡಾರ್ಕ್ ಇರಬೇಕು, ಆಮೇಲೆ ನಿಧಾನವಾಗಿ ಅದು ಏನು ಲೈಟ್ ಆಗ್ತಾ ಬರಬೇಕು. ಆವಾಗ ಒಂಥರದ 3D ಎಫೆಕ್ಟ್ ಸಿಗುತ್ತೆ. ಸುಪ್ರಿಯಾ ಅವ್ರದ್ದು ಚೆನ್ನಾಗಿದೆ. ಇಬ್ರಾಹಿಂ ಅವರು ಬಣ್ಣ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮುಜಾಮಿಲ್ ಚೆನ್ನಾಗಿದೆ, ಶೇಡಿಂಗ್ ಚೆನ್ನಾಗಿ ಬಂದಿದೆ ಅದು. ವೈಷ್ಣವಿ ಜೋಶಿ ಚೆನ್ನಾಗಿದೆ. ಚಿತ್ರಗಳನ್ನ ದೊಡ್ಡದು ಮಾಡಿ ನಾಗವೇಣಿ ಅವರೇ, ಇನ್ನೂ ಸ್ವಲ್ಪ ದೊಡ್ಡದಾಗಿರ್ಲಿ, ಮುಖಗಳೆಲ್ಲ ದೊಡ್ಡದಾಗಿರ್ಲಿ. ಚೆನ್ನಾಗಿದೆ ಶ್ರೀಧರ್.
ದೊಡ್ಡದಾಗಿ ಮಾಡಿದಾಗ ನಿಮ್ಗೆ ಶೇಡಿಂಗಿಗೆಲ್ಲ ಸ್ಕೋಪ್ ಸಿಗುತ್ತೆ. ಚಿಕ್ಕದಾಗಿ ಮಾಡಿದಾಗ ಕಾಣೋದೇ ಇಲ್ಲ, ಕಷ್ಟ ಆಗುತ್ತೆ. ಮುಂದಕ್ಕೆ ಹೋಗೋಣವಾ? ಹೋಗೋಣ. ಈಗ ಕಲರ್ ನೋಡೋಣ. ಈ ಕಲರ್ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು ನೋಡಿ. ಇದರಲ್ಲಿ ಒಂದರಲ್ಲಿ ಯೆಲ್ಲೋ ಹಾಕಿದ್ದೀನಿ, ಪಿಂಕ್ ಹಾಕಿದ್ದೀನಿ. ಇದರಲ್ಲಿ ಮಿಕ್ಸ್ ಆಗಿದೆ, ಯೆಲ್ಲೋ ರೆಡ್ ಮಿಕ್ಸ್ ಆಗಿರೋ ಕಲರ್ ಇದೆ. ಸೊ ಕೊನೆ ಚಿತ್ರದಲ್ಲಿ 2-3 ಕಲರ್, ಪರ್ಪಲ್ ಇದೆ, ಬ್ಲೂ ಇದೆ, ಗ್ರೀನ್ ಇದೆ, ರೆಡ್ ಇದೆ. ಸೊ ನಿಮಗೆ ಬೇಕಾದಂಗೆ ಇದನ್ನ ಮಾಡ್ಬೋದು. ಕಲರ್ ಶುರು ಮಾಡಿದ್ರಲ್ಲ. Coloring. ಅಯ್ಯಯ್ಯೋ ಇದು ಬೇಡ. ಪದ್ಮನಾಭರಾವ್ ಅವ್ರದ್ದು ನೀಲಿ ಕೂದಲಿನ ಚೆಲುವ ಚೆನ್ನಾಗಿದೆ. ದೊಡ್ಡ ಈರಣ್ಣ ನಾಯಕ್ ಅವರೇ, ನೀವು ಮುಖದ ಒಳಗೆ ಕಣ್ಣು, ಮೂಗು, ಬಾಯಿ ಬರೆದ ಮೇಲೆ ಬಣ್ಣ ಹಾಕಿ. ವರ್ಣ ಅವ್ರು ಚೆನ್ನಾಗಿದೆ, ಸ್ಫೂರ್ತಿ ಚೆನ್ನಾಗಿದೆ, ಅನಿಲ್ ಅವ್ರದ್ದು ಚೆನ್ನಾಗಿದೆ, ಒಂದು ಪಾಟ್ ತರ ಇದೆ ಮುಖ. ಆರೆಂಜ್ ಪಾಟ್. ಪೂರ್ತಿ ಚೆನ್ನಾಗಿದೆ.
ಮುಜಾಮಿಲ್ ಇದು ಚೆನ್ನಾಗಿದೆ ನೋಡಿ, ಶೇಡ್ ಬಹಳ ಚೆನ್ನಾಗಿ ಬಂದಿದೆ. ಪ್ರಿಯಾಂಕಾ ಇದು ಚೆನ್ನಾಗಿದೆ, ಡಾಟ್ಸ್ ಹಾಕಿ ಮಾಡಿರೋದು. ಗಂಗಾಧರ ಸ್ವಾಮಿ ಚೆನ್ನಾಗಿದೆ ಇದು. ಸುಪ್ರಿಯಾ ಇದು ಬಹಳ ಚೆನ್ನಾಗಿದೆ. ವಿಶ್ವ ನೆಕ್ಸ್ಟಿಗೆ ಹೋಗೋಣ ಅಲ್ವಾ? ಓಕೆ ಓಕೆ. ಇದು ನೀವು ಅವಾಗ ಹೌದು. ಪ್ಯಾಬ್ಲೋ ಪಿಕಾಸೋ ಅವರ ಪೇಂಟಿಂಗ್ ನೋಡಿದ್ರಲ್ವಾ, ಅದನ್ನ ನಾವು ಕಾಪಿ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ. ಇದರಲ್ಲಿ ಮುಂದೆ ನೋಡುವಂತ ಮುಖ ಮತ್ತೆ ಸೈಡಿಗೆ ನೋಡುವಂತ ಮುಖ, ಎರಡು ಮುಖಗಳನ್ನ ಮರ್ಜ್ ಮಾಡಿದಂತ ಒಂದು ಪೇಂಟಿಂಗ್ ಇದು. ಇದರ ಸ್ಟೆಪ್ಸ್ ಎಲ್ಲ ಬರೆಯಕ್ಕೆ ಹೋಗ್ಬೇಡಿ, ಕೊನೆಯ ಚಿತ್ರ ಏನಿದೆಯೋ ಅದಷ್ಟನ್ನೇ ಬರೀರಿ. 9ನೇ ಚಿತ್ರ. ಮುಜಮ್ಮಿಲ್ ನಂದೀಶ್. ಓ ಇದ್ಯಾರ್ದು? ಶಿವಕುಮಾರ್ ಅವರ ಆರ್ಟಿಸ್ಟ್ ಇರ್ಬೇಕಲ್ವಾ? ಹೌದು, ಹಾ ನಮ್ಮಲ್ಲಿರುವ ಆರ್ಟಿಸ್ಟ್ ಒಬ್ರು ಅವರು. ಹಾ ಹಾ ಚೆನ್ನಾಗಿದೆ. ಸ್ವಲ್ಪ ಆರ್ಟ್ ಮಾಡುವವರು. ಈಗ ನೀವು ಕೆಲವರ ಹೆಸರು ಹೇಳಿದಿರಲ್ಲ, ಸುಪ್ರಿಯಾ, ಮುಜಾಂಬಿಲ್, ಇವರೆಲ್ಲ ಸ್ವಲ್ಪ ಸ್ವಲ್ಪ ಆರ್ಟ್ ಟ್ರೈ ಮಾಡ್ತಾರೆ. ಓಕೆ ಓಕೆ, ಚೆನ್ನಾಗಿದೆ. ಪ್ರೀತಿ ಅವ್ರದ್ದು ಬಹಳ ಚೆನ್ನಾಗಿದೆ ಕಲರಿಂಗ್. ಹಾ
ಈ ಮುಖ ಕೂಡ ಬರ್ತಾ ಇದೆ ಅದೇ ವಿಶ್ವ. ನೋಡ್ತಾ ಇದ್ದೀನಿ. ನಿರ್ಮಲಾ ಅವ್ರದ್ದು ಚೆನ್ನಾಗಿದೆ. ಆ ಚಿತ್ರವನ್ನ ಪೂರ್ತಿ ಗಮನಿಸಿ, ಅದು ಹೇಗಿದೆ ನೋಡಿ. ಅಲ್ಲಿ 2 ಮುಖಗಳಿದ್ದಾವೆ ನೋಡಿ. ಒಂದು ಎದುರುಗಡೆ ನೋಡುವಂತ ಮುಖ, ಒಂದು ಸೈಡಿಗೆ ನೋಡುವಂತ ಮುಖ. ದೊಡ್ಡ ಹಿರಣ್ಣ. ವಿಕಾಸ್ ಅವರು ಚೆನ್ನಾಗಿದೆ. ವೆರಿ ಗುಡ್. ಚಿಕ್ಕ ವೀರೇಶ್ ಅವರ ಫೋಟೋ ಅದು ಉಲ್ಟಾ ಆಗಿದೆ. ಇಲ್ಲಿ ಪ್ರಿಯಾಂಕಾ ಅವ್ರದ್ದು ಚೆನ್ನಾಗಿದೆ, ಬಟ್ ನೀವು ಹಂಗೆ ಬ್ಲೂ ಹಾಕಿರೋದ್ರಿಂದ ಅದರ ಮುಖ ಅಷ್ಟು ಸರಿಯಾಗಿ ಕಾಣ್ತಾ ಇಲ್ಲ. ಅದರ ಬದಲು ನೀವು ಬೇರೆ ಯಾವ್ದಾದ್ರು ಲೈಟರ್ ಕಲರ್ ಹಾಕಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಮುಂದಕ್ಕೆ ಹೋಗೋಣವಾ? ಮುಂದಕ್ಕೆ ಹೋಗೋಣ. ಓಕೆ. ಇದು ಪಿಕಾಸೋ ಅವರು ಮಾಡಿರುವಂತ ಬಹಳ ಸಿಂಪಲ್ ಆಗಿರುವಂತ ಚಿತ್ರಗಳು. ನಾಯಿ, ಕೊಕ್ಕರೆ, ಒಂಟೆ ನೋಡಿ, ಬಹಳ ಎಷ್ಟು ಸಿಂಪಲ್ ಆಗಿದೆ. ಆಮೇಲೆ ಇದು ಒಮ್ಮೆ ಚಿತ್ರ ಮಾಡಕ್ ಶುರು ಮಾಡಿದ್ಮೇಲೆ ಪೇಪರಿಂದ ಕೈ ತೆಗ್ದಿಲ್ಲ ಅವರು. ಒಂದೇ ಲೈನ್, ಅದು ಒಂದು ಸಾರಿ ಒಂದೇ ಇದರಲ್ಲಿ ಬಂದಿದೆ ಎಲ್ಲಾನು. ಹಲೋ, ದರ್ಶನ್ ಅವ್ರು ಚೆನ್ನಾಗಿದೆ. ನಂದೀಶ್ ಚೆನ್ನಾಗಿದೆ.
ಪದ್ಮಾವತಮ್ಮ ಅವ್ರದ್ದು ಚೆನ್ನಾಗಿದೆ, ಕೊಕ್ಕರೆ ಬಹಳ ಚೆನ್ನಾಗಿ ಬಂದಿದೆ. ಓಂ ಪ್ರಕಾಶ್ ಗುಪ್ತಾ ಚೆನ್ನಾಗಿ ಬಂದಿದೆ. ನಾಗವೇಣಿ ಅವ್ರದ್ದು ಚೆನ್ನಾಗಿದೆ. ಉಷಾ ಚೆನ್ನಾಗಿದೆ. ಶ್ವೇತಾ ಚೆನ್ನಾಗಿ ಬಂದಿದೆ. ಮುಂದೆ ಹೋಗೋಣವಾ? ಮುಂದೆ ಹೋಗೋಣ. Okay. ಇನ್ನೊಂದು ಇನ್ನೆಷ್ಟಿದೆ ಇನ್ನು ವಿಶ್ವ? ಸ್ವಲ್ಪನೇ ಇರೋದು. ಒಂದು 7 ಸ್ಲೈಡ್ ಇದೆ. ಇದನ್ನ ಸ್ಕಿಪ್ ಮಾಡೋಣ. ಇದನ್ನ ಸ್ವಲ್ಪ ಹೌದು, ಸ್ಕಿಪ್ ಮಾಡೋಣ. ಇದು ಸ್ಕಿಪ್ ಮಾಡೋಣ. ಯಾವ್ದಾದ್ರು ಇಂಪಾರ್ಟೆಂಟ್ ತಗೊಳ್ಳಿ, ಮತ್ತೆ ಇದನ್ನ ಫಿನಿಶ್ ತಗೊಳ್ಳಿ. ಮಾಡಿ. ಇದು ದೀಪ ಆಯ್ತು. ಇದಿರ್ಲಿ. ಕಲರಿಂಗ್ ಇದನ್ನ ಆಮೇಲೆ ನೋಡೋಣ. ಒಂದು 10 ನಿಮಿಷ ಡಿಸ್ಕಷನ್ಗೆ ಇಟ್ಕೊಳ್ಳೋಣ. ಓಕೆ ವಿಶ್ವ ಓಕೆ 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 6ಗೆ ಕ್ಲೋಸ್ ಮಾಡೋಣ. ಫೈನ್. ಈಗ 5:48 ಆಗಿದೆ. ಹಾ, ಇದನ್ನ ಕಲರ್ ಇದ್ದು ಬಿಟ್ಬಿಡೋಣ. ಈ ದೀಪದಲ್ಲಿ ನೋಡಿ, ಅದೊಂದು ಆ ದೀಪ ಉರಿತಾ ಇರುವಾಗ ನಿಮ್ಗೆ ದೀಪ ಉರಿಯುತ್ತೆ ಅಂತ ಆ ಒಂದು ವಿಜುವಲ್ ಸಿಗ್ಬೇಕಂದ್ರೆ ಅದು ಸ್ವಲ್ಪ ಅಂಕುಡೊಂಕ ಆಗಿರ್ಬೇಕು. ಆಮೇಲೆ ಈ ಸುತ್ತಲೂ ಒಂದು ಲೈನ್ ಬರುತ್ತಲ್ಲ, ಸೊ ಅದು ಉರಿತಾ ಇದೆ ಅಂತ ಕಾಣ್ಲಿಕ್ಕೆ ಆರ್ಟಿಸ್ಟ್ಗಳು ಬಳಸುವಂತ ಒಂದು ಟೆಕ್ನಿಕ್ ಅದು. ದೀಪ ಬಂದು ಬಿಡ್ತು ವಿಕಾಸಿದ್ದು ತಕ್ಷಣ ದೀಪ ಚೆನ್ನಾಗಿದೆ. ಮುಂದಕ್ಕೆ ಹೋಗೋಣವಾ? ಹೋಗೋಣ. ಎಲೆಗಳು ನೀವು ಬಹುಶಃ ಎಲ್ಲೇ ಹೋದ್ರೂ ನಿಮ್ಗೆ ಬೇರೆ ಬೇರೆ ತರದ ಎಲೆಗಳು ಸಿಗುತ್ತೆ. ನಮಗೆ ಎಲ್ಲ ಎಲೆಗಳು ಒಂದೇ ತರ ಅಂತ ಕಂಡ್ರು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಷ್ಟು ವೆರೈಟಿ ಇದೆ ಪ್ರಕೃತಿಯಲ್ಲಿ. ಎಷ್ಟೊಂದು ವೆರೈಟಿ ಇದೆ ಬೇರೆ. ಮತ್ತು ಆ ಹಸಿರು ಬಣ್ಣದಲ್ಲೂ ಬೇರೆ ಬೇರೆ ಹಸಿರು ಇದೆ. ಇದನ್ನ ನೀವು ಟ್ರೈ ಮಾಡ್ಬೋದು ಮನೆಯಲ್ಲಿ. ಬೇರೆ ಬೇರೆ ತರದ ಎಲೆಗಳನ್ನ ಬರಿತಾ ಹೋಗ್ಬೋದು. ಒಂದೊಂದು ದಿನ 3 ಎಲೆ ಅಂತ ಬರೀರಿ. ನಿಮ್ಮ ಮರ ಬರೆದಾಗ ಈ ಎಲೆಗಳನ್ನು ಅದ್ರ ಜೊತೆ ಸೇರಿಸ್ಕೊಳ್ಬೋದು. ಇದಕ್ಕೆ ಸಾಕಷ್ಟು ನಿಮ್ಮಲ್ಲಿ ಎಲ್ಲ ಕಡೆ ರೆಫರೆನ್ಸ್ ಸಿಗುತ್ತೆ. ಯಾವುದೇ ಊರಿಗೆ ಹೋದ್ರೂ ಮರ ಇರುತ್ತೆ, ಆ ಮರಕ್ಕೆ ಎಲೆಗಳಿರ್ತದೆ. ಆ ಎಲೆಗಳನ್ನ ನೋಡ್ಕೊಂಡು ಬರಿತಾ ಹೋಗ್ಬೋದು.
ಇದು ಮುಂದಕ್ಕೆ ಹೋಗೋಣವಾ? ಓ ಎಸ್. ಇದನ್ನ ಬೇಕಾದ್ರೆ ಮಾಡೋಣ, ಸಿಂಪಲ್ ಆಗಿದೆ. ಕೊನೆಯದನ್ನು ಮಾತ್ರ ತಗೊಳ್ಳಿ, 6ನೇದು. ಸ್ಟೆಪ್ಸ್ ಬರೆಯೋದು ಬೇಡ. ಅದರಲ್ಲಿ ಆ ಡಾಟ್ ಹಾಕಿರೋದು ಇದೆಯಲ್ಲ, ಅದು ಓಡಾಡ್ತಾ ಇದೆ ಅಂತೇಳಿ ತೋರಿಸುವಂತ ಒಂದು ಟೆಕ್ನಿಕ್. ತೋರಿಸೋದಕ್ಕೆ ಅದು ಆರ್ಟಿಸ್ಟ್ಗಳು ಬಳಸುವಂತ ಒಂದು ಟೆಕ್ನಿಕ್. ಅದು ಓಡಾಡ್ತಾ ಇದೆ, ಹಾರಾಡ್ತಾ ಇದೆ. ಮುಂದಕ್ಕೆ ಹೋಗೋಣವಾ? ಓ ಎಸ್, ಹೋಗೋಣ. ಟೈಮ್ ಕಮ್ಮಿ ಇದೆ. ಮೀನು, ನಿಮ್ಮ ಟ್ರೈಬಲ್ ಆರ್ಟ್ಗಳಲ್ಲೆಲ್ಲ ತುಂಬಾ ಕಡೆ ಮೀನು ಸಿಗುತ್ತೆ ನಮ್ಗೆ. ಮೀನು, ಹಕ್ಕಿಗಳೆಲ್ಲ. ಇದನ್ನ ನೀವು ಮನೆಯಲ್ಲಿ ಮಾಡ್ಕೋಬಹುದು. ಬೇರೆ ಬೇರೆ ತರದ ಮೀನುಗಳು, ಉದ್ದದ ಮೀನು, ಗಿಡ್ಡದ ಮೀನು, ಅಗಲ ಮೀನು. ಇದ್ರದ್ದು ವಿಡಿಯೋ ನಮ್ ಜೊತೆ ಆಮೇಲೆ ಶೇರ್ ಮಾಡ್ಕೊಳ್ತೀರಾ? ರೆಕಾರ್ಡೆಡ್ ವರ್ಷನ್ ಇಲ್ಲ, ಅದು ಮತ್ತೆ ನೋಡೋಣ. ಮುಂದೆ ಹೋಗಿ. ಓಕೆ, ಇದು ಸುಮ್ಮನೆ ನಾನು ಜಸ್ಟ್ ಇದನ್ನ ಮಾಡಕ್ಕೆ ಈಗ ಆಗಲ್ಲ, ಜಸ್ಟ್ ನನಗೆ ತೋರ್ಸಕ್ಕೆ ಅಂತ ಇಟ್ಟಿದ್ದೀನಿ. ಕಲರಿಂಗ್ ನೋಡಿ, ಮನೆಗಳಿದೆ, ಮನೆ, ಮರ, ಈ ತರದ್ದು ಕಲರಿಂಗ್ ಮಾಡ್ಬೋದು. ಇದ್ರ ಲೈನ್ ಡ್ರಾಯಿಂಗ್ ಈ ಕಡೆ. ಇಲ್ಲಿ ನಾನು ಒಮ್ಮೆ ಒಂದು ಲೈನ್ ಶುರು ಮಾಡಿದ ಮೇಲೆ ಆಮೇಲೆ ಅದನ್ನ ಎತ್ತಿಲ್ಲ, ಪೆನ್ನನ್ನ ಎತ್ತದೇ ಮಾಡಿರುವಂತ ಒಂದು, ಇದು ಸುಮ್ಮನೆ ಒಂದು ಆಪ್ಷನ್. ಈ ತರ ನೋಡಿ ನೀವು ಟ್ರೈ ಮಾಡ್ಬೋದು ಅಂತೇಳಿ. ನೆಕ್ಸ್ಟ್ ಹೋಗ್ತೀನಿ. ಓಕೆ, ಇದು ತುಂಬಾ ಜನ ಏನ್ ಮಾಡ್ತಾರೆ, ಪೆನ್ಸಿಲಲ್ಲಿ ಸ್ಕೆಚ್ ಮಾಡಿದ್ಮೇಲೆ ಅದಕ್ಕೆ ಪೆನ್ನಲ್ಲಿ ಮಾಡ್ತಾರೆ. ಪೆನ್ನಲ್ಲಿ ಮಾಡಿದ್ಮೇಲೆ ಆ ಪೆನ್ಸಿಲ್ ಮಾಡ್ದಿರೋದನ್ನ ಒರೆಸೋದಿಲ್ಲ. ನಾನು ನಿಮ್ಮ ಮ್ಯಾಗಝೀನಲ್ಲೂ ನೋಡಿದೆ, ತುಂಬಾ ಚೆನ್ನಾಗಿದೆ ಚಿತ್ರಗಳು. ಚಿತ್ರಗಳಲ್ಲಿ ಮಾತ್ರ ಯಾರು ಪೆನ್ಸಿಲಲ್ಲಿ ಬರ್ದಿರೋದನ್ನ ಒರೆಸಿಲ್ಲ. ಅದರಿಂದಾಗಿ ಆ ಚಿತ್ರದ ಇಡೀ ಎಫೆಕ್ಟ್ ಕಮ್ಮಿ ಆಗ್ತದೆ. ಸೊ ಅದನ್ನು ಒರೆಸೋದು ಮಾಡಲೇಬೇಕು. ನೀವು ಪೆನ್ನಲ್ಲಿ ಮಾಡಿದ್ಮೇಲೆ ಆ ಪೆನ್ಸಿಲಲ್ಲಿ ಬರೆದಿರೋದನ್ನ ಒರೆಸಬೇಕು. ಅದು ಬಹಳ ಮುಖ್ಯ ಅಂತ ಅನಿಸುತ್ತೆ. ಇದಕ್ಕೆ ನಾನು ಕೊಟ್ಟಿರೋ ಟೈಟ್ಲು, ಎಷ್ಟೇ ಒರೆಸಿದರೂ ಅವರ ಪ್ರೀತಿಯನ್ನು ಅಳಿಸಲಾಗಲಿಲ್ಲ. ಓಕೆ, ಥ್ಯಾಂಕ್ ಯು. ಈಗ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳೋಣ. ಸ್ವಾನುಭವದ ಚಿತ್ರ ಇದ್ದ ಹಾಗೆ ಕಾಣಿಸುತ್ತದು. ಸ್ವಾನುಭವದ ಚಿತ್ರ. ವಾಸು. So that was ವಿಶ್ವ ವಿನ್ಯಾಸ್ with us. ಈಗ ಏನಾದರೂ ಶಾರ್ಟ್ ಆಗಿ ಕ್ವೆಶ್ಚನ್ಸ್ ಇದ್ರೆ ದಯವಿಟ್ಟು ಕೇಳಿ, ವಿಶ್ವನ ಹತ್ರ ಕೇಳೋಣ ಉತ್ತರಿಸಲಿಕ್ಕೆ. ಹ್ಯಾಂಡ್ ರೈಸ್ ಮಾಡಿ. ಜಯಮ್ಮ ಕೇಳಿ. ಸಂಕ್ಷಿಪ್ತವಾಗಿರ್ಬೇಕು ಪ್ರಶ್ನೆ.
ಓಕೆ ಓಕೆ ಸರ್. ಸರ್ ಇದು ಚಿತ್ರ ನೋಡಿ ಬಿಡಿಸಕ್ಕಾಗತ್ತೆ, ನೋಡ್ಲಾರ್ದಂಗ್ ಬಿಡಿಸೋದು ಹೇಗೆ? ನೋಡಿ ನೋಡಿ ಬಿಡಿಸಿದ ಮೇಲೆ ನೋಡಲಾಗದೆ ಬಿಡಿಸುವುದು. ಹ. ಅವರಿಗೆ ತೋರಿಸಿದ್ದು ಜಸ್ಟ್ ಸ್ವಲ್ಪ ಕೆಲವನ್ನ ತೋರಿಸಿದ್ದಾರೆ, ಹೀಗೇನೆ ಮತ್ತೆ ಬೇರೆ ಬೇರೆ ನೋಡದೆ ಬಿಡಿಸ್ಬೇಕು ಅಂತ ಹೇಳುವಂಥದ್ದು. ಆಮೇಲೆ ವಿಶ್ವನಾಥ್ ಸರ್ ಸೆಷನ್ ಬಹಳ ಚೆನ್ನಾಗಿ ನಡೆಸ್ಕೊಟ್ರು ಸರ್. ಅದು ಇವತ್ತು ಶಿವರಾತ್ರಿ ಆಗಿದ್ದಾಗ ಇಟ್ಕೊಂಡಿರೋದು ನನಗೆ ಬಹಳ ಇದನ್ನಿಸ್ತು ಸರ್. ಕೆಲವೊಂದು ಮಿಸ್ ಆಯ್ತು ನನಗೆ. ಎದ್ದೆದ್ದು ಕೆಲಸ ಮಾಡಕ್ಕ ಹೋದ್ವಿ. ಬೇರೆ ದಿನ ಆಗಿದ್ದು ಚೆನ್ನಾಗಿತ್ತು. ಒಳ್ಳೆದಾಯ್ತು ಬಿಡಿ ಅಮ್ಮ, ಪರವಾಗಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ಇದೆಯಾ ಸುಷ್ಮಿತಾ? Yeah, sir. It's not a question, but I thought it will be nice if you can share this presentation with us so that we can do it in our free time. We have not decided that. That we will decide. Yeah. Please think about it. We will think about it. We will decide, and if things permit, we will share. If not, don't worry. You practice. ಇದು ಹೇಗೆಂದ್ರೆ ನಾವು ಅಡಿಗೆ ಮಾಡುವಾಗ ಯಾರ್ದಾರು ಇದೆಯಾ? ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಬಹಳ ಚಂದ ಮಾಡುವಂತ ಸರ್. ಈ ಕಾರ್ಯಕ್ರಮ ತುಂಬಾ ಹೆಲ್ಪ್ ಆಯ್ತು ಸರ್ ನಮಗೆ. ಸರಿ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿ ಮೂಡಿ ಬಂತು. ಆಕ್ಚುಲಿ ನಮ್ಮ ಫ್ಯಾಮಿಲಿಲಿ ಇರ್ತಕ್ಕಂಥ 2 ಮಕ್ಕಳು ಮತ್ತೆ ನಮ್ಮ ಮಿಸಸ್ ಕೂಡ ಟ್ರೈ ಮಾಡಿ ಸಾಕಷ್ಟು ಇದು ಮಾಡಿದ್ರು ಸರ್. ತುಂಬಾ ಚೆನ್ನಾಗಿತ್ತು. ಬಟ್ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲೂ ಸ್ವಲ್ಪ ಅದು ಹೇಗೆ ಅನ್ನೋದು ಸ್ವಲ್ಪ ಔಟ್ಲೈನ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಸ್ವಲ್ಪ ಇದಾಗಿದ್ರೆ ಇನ್ನು ತುಂಬಾ ಚೆನ್ನಾಗಿ ಮೂಡಿ ಬರ್ತಿತ್ತು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ದಿಪೇಶ್. ಸರ್ ನಮಸ್ತೆ, ಎಲ್ಲರಿಗೂ ಶುಭ ಸಂಜೆ. ಈ ಕಾರ್ಯಕ್ರಮ ಅತ್ಯುತ್ತಮವಾಗಿ ಮೂಡಿ ಬಂತು ಸರ್. ಹಾಗೆ ನಮಗೆ ಪ್ರೈಮರಿ ಸ್ಕೂಲಿಂದ ಹಿಡಿದು ಹೈಸ್ಕೂಲ್ ವರೆಗೂ ತುಂಬಾ ಹೆಲ್ಪ್ ಆಗುತ್ತೆ. ಬಟ್ ನನ್ನ ಅಭಿಪ್ರಾಯ ಏನಂದ್ರೆ ಇದನ್ನು ಒಂದೇ ಕ್ಲಾಸಲ್ಲಿ ಮುಗಿಸ್ಬಿಟ್ರಿ ಸರ್. ಇದು ತುಂಬಾ ಸಮಯ ನಮಗೆ ಭಾರಿ ಕಡಿಮೆ ಸರ್. ಇದೇ ಒಂದು ಕ್ಲಾಸ್ನ ಒಂದು 2 ರಿಂದ 3 ಅವಧಿಯಲ್ಲಿ ತಗೊಂಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಸರ್. ಸರಿ, ಆಗ್ಬೋದು. ಸರಿ, ಸೊ ಬೇರೆ ಏನೋ ಪ್ರಶ್ನೆಗಳಿಲ್ಲ ಅಂತ ಆದ್ರೆ ಮುಗಿಸೋಣ. ಒಂದಂದ್ರೆ ನಾವು ನಿಮ್ಗೇನಾದ್ರೂ ಫೈನಲ್ ಆಗಿ ಹೇಳಲಿಕ್ಕಿದ್ರೆ ಹೇಳಿ. ಫೈನಲ್ ಆಗಿ ಹೇಳೋದಂದ್ರೆ ನಾವು ಸಾಮಾನ್ಯವಾಗಿ ಅಡುಗೆ ಮಾಡ್ಲಿಕ್ಕೆ ಹೋಗುವಾಗ ಯಾರದೇ ಅಡುಗೆ ಮಾಡುವವರು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅವರಿಗೆ ಒಂದು ಹಿಡಿತ ಬರುತ್ತೆ.